ಅದರಲ್ಲಿ ಟೆಕ್ಸ್ಟ್ ಫಾರ್ಮುಲಾ ಬಗ್ಗೆ ಟೆಕ್ಸ್ಟ್ ಫಂಕ್ಷನ್ ಇದೆಯಲ್ಲ ಅದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ಈ ಟೆಕ್ಸ್ಟ್ ಫಂಕ್ಷನ್ ಒಳಗಡೆ ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಸುಮಾರು ತಿಳ್ಕೊಂಡಿದ್ದೀವಿ. ಇವತ್ತಿನ ದಿವಸ ನಾವು ಈ ಟೆಕ್ಸ್ಟ್ ಫಾರ್ಮುಲಾದಲ್ಲೇ ವ್ಯಾಲ್ಯೂ, ಸೊ ವ್ಯಾಲ್ಯೂ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತೋರಿಸ್ಕೊಡ್ತೀನಿ. ವ್ಯಾಲ್ಯೂ, ಸೊ ವ್ಯಾಲ್ಯೂ ಬಂದ್ಬಿಟ್ಟು ನೋಡಿ, ವ್ಯಾಲ್ಯೂ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ನಮಗೆ ವ್ಯಾಲ್ಯೂ ಟೆಕ್ಸ್ಟ್. ಸೊ ಓಕೆನಾ, ವ್ಯಾಲ್ಯೂ ಟೆಕ್ಸ್ಟ್ ಈಗ ತಿಳ್ಕೊಳ್ಳೋಣ. ಈಗ ಈಸ್ ಈಕ್ವಲ್ ಟು ವ್ಯಾಲ್ಯೂ, ನೆಕ್ಸ್ಟ್ ಸಿಂಟ್ಯಾಕ್ಸ್ ಏನು ತೋರಿಸ್ತಾ ಇದೆ, ಟೆಕ್ಸ್ಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಇದು ನಾವು A2 ಅಲ್ಲಿರೋ ವ್ಯಾಲ್ಯೂನ ಸೆಲೆಕ್ಟ್ ಮಾಡೋಣ, ಕ್ಲೋಸ್ ಬ್ರಾಕೆಟ್ ಹಾಕಿ ಎಂಟರ್ ಹಾಕಿ. ಇಲ್ಲಿ ನಮಗೆ ಯಾವುದೇ ರೀತಿ ಈ ಡಾಲರ್ ಸಿಂಬಲ್ನ ಅದು ಶೋ ಮಾಡಲ್ಲ. 5000 ಏನಿದೆಯೋ ಆ 5000 ಅನ್ನೋದು ಮಾತ್ರ ನಮಗೆ ಶೋ ಮಾಡ್ತಾ ಇದೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಓಕೆ, ಈಗ ವ್ಯಾಲ್ಯೂ, ಇನ್ನೊಂದು ವ್ಯಾಲ್ಯೂ ಏನಂದರೆ ನಮಗೆ ನಾನು ಹೇಳ್ತೀನಿ ಇಲ್ಲಿ 1648. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ನಮಗೆ ಇಲ್ಲಿ ವ್ಯಾಲ್ಯೂ ಇದೆಯಲ್ಲ 1648 ಅಂತ ಮೈನಸ್ ವ್ಯಾಲ್ಯೂ 12. ಅರ್ಥ ಆಗ್ತಾ ಇದೆಯಾ? ಇದು 4.8 ಅವರ್ ಲೆಕ್ಕ ಹೋದಾಗ ಇದು 4.8 ಆಗುತ್ತೆ. ಅಂದರೆ 4 hour 48 minutes, ಇದು 12 hours. ಓಕೆನಾ? ಅದನ್ನು ಮೈನಸ್ ಮಾಡಿದ್ರೆ ಏನು ಬರುತ್ತೆ? 0.2 ಬರುತ್ತೆ. ಇದು 0.2 ಬಂದಿದೆಯಲ್ಲ, ಇದನ್ನು ನಾವು ಕನ್ವರ್ಟೆಡ್ ಟು ಅವರ್ ಲೆಕ್ಕಕ್ಕೆ ಹೋದಾಗ ಏನು ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಯಾಕೆ ಇದು 0.2 ಬಂದಿದೆ? 0.2 ಅಂದರೆ ಏನು? ಸೊ ಈಗ ನಮ್ಮ ಫಾರ್ಮೆಟ್ ಸೆಲ್ ಹೋದಾಗ ಟೈಮ್ ಹಾಕ್ತೀನಿ ನೋಡಿ, ಏನು ತೋರಿಸ್ತಾ ಇದೆ? ಇದು 4:48 AM ಅಂತ ತೋರಿಸ್ತಾ ಇದೆ. ಓಕೆನಾ? ಅಂದರೆ ಇದು ಡಿಫ್ರೆನ್ಸ್ ಬಂದ್ಬಿಟ್ಟು 1648 ಮೈನಸ್ 12 ಹೋದರೆ ನಮಗೇನು ಬರುತ್ತೆ? ಅಲ್ಲಿ 448 ಬರುತ್ತೆ. ಆದರೆ 448 ಬದಲೋದು ನನಗೆ ಬರೀ 0.2 ಕೇವಲ 0.2 ತೋರಿಸ್ತಾ ಇದೆ. ಯಾಕೆ 0.2 ಯಾಕೆ ತೋರಿಸ್ತಾ ಇದೆ ಅಂದರೆ ಇದು 448 ಅನ್ನೋದು ನಮಗೆ 24 ಗಂಟೆ ಅಂತ ಇದ್ದರೆ ಅದರಲ್ಲಿ ನಮಗೆ 448 ಓನ್ಲಿ 0.2% ಅನ್ನೋ ಲೆಕ್ಕಕ್ಕೆ, ಅಂದರೆ 0.2ವರೆಗೂ ಆ ಡೇ ಇದೆಯಲ್ಲ, ಆ ಡೇಯಲ್ಲಿ 0.2 ಡೇ ಇದು ಅನ್ನೋ ಥರಕ್ಕೆ ಇದು ತಗೊಳುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಒನ್ ಡೇ, ಈಗ ನೋಡಿ ವ್ಯಾಲ್ಯೂ ಆಫ್ 24 ನೋಡಿ ಹಾಕ್ತೀನಿ. ವ್ಯಾಲ್ಯೂ ಇಸ್ ಈಕ್ವಲ್ ಟು ವ್ಯಾಲ್ಯೂ ಏನು 24 ಒನ್ ಡೇ. 24 ಅಂದರೆ ಒನ್ ಡೇ. ಸೊ ವ್ಯಾಲ್ಯೂ ಈಸ್ ಈಕ್ವಲ್ ಟು ವ್ಯಾಲ್ಯೂ ಹಾಕಿ 24 ಹಾಕಿದ್ದೀನಿ. ಅದೇ ನಾನು ಇದನ್ನು 12 ಹಾಕ್ತೀನಿ. 12 ಹಾಕಿದಾಗ ಏನು ಬರುತ್ತೆ? ನಮಗೆ 0.5 ಬರುತ್ತೆ. ಕರೆಕ್ಟಾ? ಸೊ ಆಫ್ ಡೇ 12 ಅಂತ ಇದ್ದರೆ ಆಫ್ ಡೇ. ಸೊ 24 ಇದ್ದರೆ ನಮಗೆ ಒನ್ ಡೇ. ಈಗ ನಾವು 48 ಹಾಕ್ತೀನಿ ನೋಡಿ, 2. ಸೊ 48 hours ಅಂದರೆ 2 days ಅನ್ನೋದನ್ನು ಅದು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದೆ ನಮಗೆ. ಸೊ ಅರ್ಥ ಆಯ್ತಲ್ಲ ಫ್ರೆಂಡ್? ನೆಕ್ಸ್ಟ್ ನಮಗೆ ಟೆಕ್ಸ್ಟಲ್ಲಿ ಲೆಂತ್, ಸೊ ಲೆಂತ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಂತ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಲೆಂತ್ ನೋಡಿ ಈಸ್ ಈಕ್ವಲ್ ಟು ಲೆಂತ್ ಏನು, ಅದ್ರದ್ದು ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಟೆಕ್ಸ್ಟ್ ಯಾವ್ದು? ಟೆಕ್ಸ್ಟ್ ಎಕ್ಸೆಲ್ ಅಂತ ಇದೆಯಲ್ಲ, ಸೆಲೆಕ್ಟ್ ಮಾಡ್ತೀನಿ. ಸೊ ಕ್ಲೋಸ್ ಬ್ರಾಕೆಟ್ ಎಂಟರ್. ಸೊ 14 ಅದರ ಲೆಂತ್ ಬಂದ್ಬಿಟ್ಟು 14 ಕ್ಯಾರೆಕ್ಟರ್ ಇದೆ ಅಂತ ಹೇಳ್ತಾ ಇದೆ. ಓಕೆನಾ? ನಾನು ನೋಡೋಣ. 1 2 3 4 5 6 7 8 9 10 11 12 13 14 ಇನ್ಕ್ಲೂಡೆಡ್ ಸ್ಪೇಸಸ್ನ ಅದು ಕ್ಯಾಲ್ಕುಲೇಟ್ ಮಾಡಿಕೊಂಡು ನನಗೆ ರಿಟರ್ನ್ ವ್ಯಾಲ್ಯೂ ಕೊಡ್ತಾ ಇದೆ. ಈಗ ನಾನು ಸ್ಪೇಸಸ್ನ ಜಾಸ್ತಿ ಮಾಡ್ತೀನಿ ನೋಡಿ. ಸೊ ಅದು ಕೂಡ ಇದು ಕೌಂಟ್ ಆಗುತ್ತೆ, ಸ್ಪೇಸಸ್ಸು. ಅರ್ಥ ಆಯ್ತಲ್ಲ? ಲೆಂತಲ್ಲಿ ಸ್ಪೇಸಸ್ ಕೂಡ ಕೌಂಟ್ ಆಗುತ್ತೆ. ಓಕೆ, ಈಗ ನನಗೆ is equal to len ಡಬಲ್ ಕೋಟೆಡ್ ಹಾಕಿ ಟೆಕ್ಸ್ಟ್ ಹಾಕಬೇಕು. ಡಬಲ್ ಕೋಟೆಡ್ ಆಗಿರೋದ್ರಿಂದ 1 2 3
ಅಂತ ಹಾಕಿ ಇದು ಲೆಂತ್ ಎಷ್ಟಾಗುತ್ತೆ 3 ಆಗುತ್ತೆ, ಯಾಕಂದರೆ 1 2 3 ಅದರದ್ದು ಕ್ಯಾರೆಕ್ಟರ್ ಲೆಂತು 3 digits ಇದೆ, 3 ಅಂತ ಆಗುತ್ತೆ. ಅರ್ಥ ಆಯ್ತಲ್ಲ? ಅದೇ ನಾನು ಒಂದು ಸ್ಪೇಸ್ ಅಲ್ಲೇ ಕೊಡ್ತಾ ಇದ್ದಾಗ ಏನು ಬರುತ್ತೆ 4 ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ ಲೆಂತ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ರೈಟ್. ಸೊ ರೈಟ್ ಮೆಥಡ್. ಸೊ ರೈಟ್ ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಇಸ್ ಈಕ್ವಲ್ ಟು ರೈಟ್ ಟೆಕ್ಸ್ಟ್ ಸೈಟ್ನ ಸೆಲೆಕ್ಟ್ ಮಾಡಿದ್ದೀನಿ, ಕಾಮ ಕೊಟ್ಟಿದ್ದೀನಿ. ರೈಟಿಂದ 3 digits ನಮಗೆ ಶೋ ಮಾಡು ಅನ್ನೋದು. ಓಕೆನಾ? ರೈಟ್ ಸೈಡಿಂದ ನನಗೆ 3 digits ಮಾತ್ರ ಶೋ ಮಾಡು ಅಂತ ಕೇಳ್ತೇನೆ. 3 digits ಯಾವ್ಯಾವ ಆಗುತ್ತೆ? ETI. ಸೊ ಕರೆಕ್ಟಾ? ITE ಲಾಸ್ಟ್ 3 digits ಮಾತ್ರ ನಂಗೆ ಶೋ ಮಾಡ್ತಾ ಇದೆ. ಇದನ್ನು ನಾನು ಸೊ ಒಂದು 6 ಅಂತ ಇಲ್ಲ ಒಂದು 8 ಅಂತ ಹಾಕಿದಾಗ ಟೆಕ್ಸ್ಟ್ ಸೆಟ್ ಫುಲ್ ಬರುತ್ತೆ. ಯಾಕಂದರೆ ಅದು ಟೋಟಲ್ ಇರೋದೇ 8 ಕ್ಯಾರೆಕ್ಟರ್ಸ್ ಇರೋದ್ರಿಂದ ಅದು ನನಗೆ ಫುಲ್ ಲೆಂತನ್ನು ಶೋ ಮಾಡಿದೆ. ಅದೇ ನನಗೆ 7 ಹಾಕಿದಾಗ ಲಾಸ್ಟ್ ಟಿನ ಅದು ರಿಮೂವ್ ಮಾಡುತ್ತೆ. ಓಕೆನಾ? ಏನಿದೆ ಇಲ್ಲಿಂದ ಇಂದ ನಮಗೆ 6 8ವರೆಗೂ 8 ಬೇಕಾದರೆ 8 ಕ್ಯಾರೆಕ್ಟರ್ನದು ಮಾತ್ರ ತಗೊಂಡು ನಮಗೆ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಓಕೆ, ಈ ಥರ ಅಲಾರಾಮ್ ಎರರ್ ಬರೋದು ಯಾವಾಗ ಅಂದರೆ, ಸೊ ನಮಗೆ ನೆಗೆಟಿವ್ ಕ್ಯಾರೆಕ್ಟರ್ನ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನೆಗೆಟಿವ್ ಕೊಟ್ಟರೆ ಅದು ಅಲಾರಾಮ್ ಬರುತ್ತೆ. ಈಗ ಬಂದಿದೆ ಅಲ್ವಾ? ಸೊ ನಾವು ಇದಕ್ಕೆ ನೆಗೆಟಿವ್ ಕೊಟ್ಟರೆ ಅಲ್ಲಿ ನಮಗೆ ವ್ಯಾಲ್ಯೂಯನ್ನು ಇದು ಬರುತ್ತೆ, ವ್ಯಾಲ್ಯೂ ಅಲಾರಾಮ್ ಬರುತ್ತೆ. ಅದೇ ನಮಗೆ 0 ಕೊಟ್ಟರೆ ಔಟ್ಪುಟ್ 0 ಕೊಡುತ್ತೆ, ಔಟ್ಪುಟ್ 0. ಓಕೆ ಅಲ್ವಾ? ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಮಗೆ ರೈಟ್ ಲೆಫ್ಟ್. ಸೊ ಪ್ರೋಗ್ರಾಮ್ ಎಲ್ಲದು ಸೇಮ್ ಇರುತ್ತೆ ಅದೇ ಥರ. ಸೊ ಲೆಫ್ಟಲ್ಲಿ is equal to left is equal to A2 ಸೆಲೆಕ್ಟ್ ಮಾಡಿ ಅಲ್ಲಿಂದ ನಮಗೆ ಒಂದು 4 ಕ್ಯಾರೆಕ್ಟರ್ಸ್ ಮಾತ್ರ ಬೇಕು ಅಂತ ಎಂಟರ್ ಟೆಕ್ ಮಾತ್ರ ಬಂದಿದೆ. ಹೌದಾ? ಸೊ ನಮಗೆ 4 ಕ್ಯಾರೆಕ್ಟರ್ ಮಾತ್ರ ತೊಗೊಂಡಿದೆ. ಅದು ಲೆಫ್ಟಿಂದ ಈ ಲೆಫ್ಟಿಂದ 4 ಕ್ಯಾರೆಕ್ಟರ್ಸ್ ಮಾತ್ರ ನಮಗೆ ತೊಗೊಂಡಿದೆ. ಓಕೆನಾ? ಸೊ ಈಗ ಲೆಫ್ಟಿಂದ 12 ಕ್ಯಾರೆಕ್ಟರ್ ತಗೋ ಅಂತ ಹೇಳಿದ್ರೆ ನಮಗೆ 12 ಕ್ಯಾರೆಕ್ಟರ್ ಅಂದರೆ ಎಂಟೈರ್ ಮ್ಯಾಕ್ಸಿಮಮ್ ಎಷ್ಟಿದೆಯೋ ಅದನ್ನೇ ಇಗ್ನೋರ್ ಮಾಡುತ್ತೆ. ಟೋಟಲ್ ಅಷ್ಟು ಟೆಕ್ಸ್ಟ್ ಸೆಟ್ ಫುಲ್ ಕೊಡುತ್ತೆ. ಸಮ್ ಸ್ಪೇಸಸ್ ಅಂತ ಕೊಟ್ಟರು ಶೋ ಮಾಡಲ್ಲ ಅಷ್ಟೇ. ಸೊ ಫುಲ್ ಕ್ಯಾರೆಕ್ಟರ್ನ ಅದು ಶೋ ಮಾಡಿದೆ. ಲೆಫ್ಟಿಂದ ನಮಗೆ 12 ಕ್ಯಾರೆಕ್ಟರ್ಸ್, ಇಲ್ಲಿ ಇರೋದೇ ನಮಗೆ 8 ಕ್ಯಾರೆಕ್ಟರ್ಸ್. ಸೊ 12 ಅಂದರೆ ಫುಲ್ಲನ್ನು ಅದು ರಿಟರ್ನ್ ಮಾಡುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ನಮಗೆ ಮಿಡ್. ಸೊ ಮಿಡ್ ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಮಿಡ್ ಟೆಕ್ಸ್ಟ್ ಬಂದ್ಬಿಟ್ಟು A2, ಸ್ಟಾರ್ಟ್ ನಮ್ ಬಂದ್ಬಿಟ್ಟು ಫಸ್ಟ್, ಅಲ್ಲಿಂದ ನನಗೆ 3 ಕ್ಯಾರೆಕ್ಟರ್ಸ್ ಫಸ್ಟನ್ನದು ಇದನ್ನು ಮಾಡಿ. ಫಸ್ಟಿಂದ ನನಗೆ ಸ್ಟಾರ್ಟ್ ಪಾಯಿಂಟ್ ಬಂದ್ಬಿಟ್ಟು ನಂಬರ್ ಸ್ಟಾರ್ಟ್ ನಂಬರ್ ಬಂದ್ಬಿಟ್ಟು 1 ಅಂದರೆ ಟಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನನಗೆ 3 ಕ್ಯಾರೆಕ್ಟರ್ಸ್ನ ಕೊಡು ಅಂತ ಹೇಳಿದೆ. ಈಗ ನಾನು ಇದನ್ನು 2 ಮಾಡಿದ್ರೆ ನನಗೆ 2 ಕ್ಯಾರೆಕ್ಟರ್, ಎರಡನೇ ಕ್ಯಾರೆಕ್ಟರಿಂದ ನನಗೆ 3 ಕ್ಯಾರೆಕ್ಟರ್ಸ್ನ ರಿಟರ್ನ್ ಮಾಡುತ್ತೆ. ಓಕೆ, ನನಗೆ 4 ಕ್ಯಾರೆಕ್ಟರ್ ಹಾಕಿ ಅಲ್ಲಿಂದ ನನಗೆ 3 ಕ್ಯಾರೆಕ್ಟರ್ಸ್ ಬೇಕಂದರೆ ನನಗೆ ನೋಡಿ ಹೆಚ್ ತೊಗೊಂಡಿದೆ, ಆಮೇಲೆ ಸ್ಪೇಸ್ ತೊಗೊಂಡಿದೆ, ಆಮೇಲೆ ಎಸ್ ತೊಗೊಂಡಿದೆ. ಯಾಕಂದರೆ ನನಗೆ 4 ಕ್ಯಾರೆಕ್ಟರ್ಸ್ 1 2 3 4 ಕ್ಯಾರೆಕ್ಟರ್ಸ್ನ ಅದು ತಗೊಂಡು ಅಲ್ಲಿಂದ ಸ್ಟಾರ್ಟ್ ಕ್ಯಾರೆಕ್ಟರ್ ತೊಗೊಂಡು ಅಲ್ಲಿಂದ ಒಂದು ಸ್ಪೇಸು ಅಲ್ಲಿಂದ 3 ಹೇಳಿರೋದ್ರಿಂದ ಒಂದು ಸ್ಪೇಸು ಕೌಂಟ್ ಆಗೋದ್ರಿಂದ ಹೆಚ್ ತೊಗೊಂಡು ಒಂದು ಸ್ಪೇಸ್ ತೊಗೊಂಡು ಮತ್ತು ಎಸ್ ತೊಗೊಂಡಿದೆ. ಆಯ್ತಲ್ವಾ? ಮಿಡ್ ಅಂದರೆ ಈ ಥರ ವರ್ಕ್ ಆಗುತ್ತೆ. ಮಿಡ್ 3 ಕ್ಯಾರೆಕ್ಟರ್ಸ್, ಸ್ಟಾರ್ಟ್ ನಂಬರ್ 3 ಕ್ಯಾರೆಕ್ಟರ್ಸ್ ಅಂದರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು 3 ಕ್ಯಾರೆಕ್ಟರಿಂದ ತಗೊಳುತ್ತೆ, ಅಂದರೆ ಸಿ ತಗೊಳುತ್ತೆ. ಅಲ್ಲಿಂದ 3 ತಗೊಳುತ್ತೆ ಅಂದರೆ CH ಒಂದು ಸ್ಪೇಸ್ ತಗೊಳುತ್ತೆ ಅಷ್ಟೇ. CH ತೊಗೊಂಡಿದೆ, ಒಂದು ಸ್ಪೇಸ್ ತೊಗೊಂಡಿದೆ. ಓಕೆನಾ? ಇದರಲ್ಲೂ ಅಷ್ಟೇ ಯಾವಾಗಲೂ ನಾವು ಇಲ್ಲಿ ಸ್ಟಾರ್ಟ್ ನಂಬರ್ ಬಂದ್ಬಿಟ್ಟು ನೆಗೆಟಿವಲ್ಲಿ ಕೊಡೋಂಗಿಲ್ಲ. ಓಕೆನಾ? 0 ಕೊಟ್ಟರು ಕೂಡ ಸೊ ನಮಗೆ ಅಲಾರಾಮ್ ಬರುತ್ತೆ. ಸೊ ನಮಗೆ ಮೈನಸ್ ಕೊಟ್ಟರು ಕೂಡ ಸೇಮ್
-1 ನೆಗೆಟಿವ್ ವ್ಯಾಲ್ಯೂ ಕೊಟ್ಟರು ನಮಗೆ ಅಲಾರ್ಮ್ ಬರುತ್ತೆ. ಯಾವುದು ಬಿಗ್ ಮಿಡ್ಡಲ್ಲಿ ಕೂಡ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಕೂಡ ಇದರಲ್ಲಿ ನೆಗೆಟಿವಲ್ಲಿ ಕೊಡೋಂಗಿಲ್ಲ, ಮತ್ತು ಸೊ ಸ್ಟಾರ್ಟ್ ನಂಬರ್ ಕೂಡ ನೆಗೆಟಿವಲ್ಲಿ ಕೊಡೋಂಗಿಲ್ಲ. ಕೊಟ್ಟರೆ ನಮಗೆ ವ್ಯಾಲ್ಯೂನ ಅಲಾರ್ಮ್ ಬರುತ್ತೆ. ಓಕೆನಾ.